ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಒಂದು ಆನ್ಲೈನ್ ಸೆಂಟರ್ಗೆ ಹೋಗದೇನೆ, ಯಾವುದೇ ಒಂದು ಕಚೇರಿಗೆ ಹೋಗದೇನೆ ನೀವು ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದನ್ನ ನೀವು ಆನ್ಲೈನ್ ಮುಖಾಂತರ ಈಸಿಯಾಗಿ ಡೌನ್ಲೋಡ್ ಮಾಡುವಂತ ಒಂದು ಪ್ರೊಸೆಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆಂತಂದ್ರೆ ನನ್ನ ಒಂದು ಸಬ್ಸ್ಕ್ರೈಬರ್ಸು ಬಹಳ ಕಮೆಂಟ್ಸ್ ಬಂದಿರೋದು ಇದೇ ಒಂದು ಟಾಪಿಕ್ ಮೇಲೇನೆ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳಿತ್ತಂದ್ರೆ ಕಮೆಂಟ್ಸ್ ಮಾಡಿ, ಯಾವ ಮಾಹಿತಿ ನಿಮಗೆ ಬೇಕಾಗಿದೆ ಅಂತ ಹೇಳಿ ಆ ಒಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಹಾಗಿದ್ರೆ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದನ್ನ ಡೌನ್ಲೋಡ್ ಮಾಡೋದು ಹೇಗೆ, ಎಷ್ಟು ಫೀಸ್ ಇರುತ್ತೆ, ಯಾವಾಗ ನಿಮಗೆ ಸಿಗುತ್ತೆ, ಇದೆಲ್ಲ ಪ್ರೊಸೆಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಸೊ ನಾವು ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಮೊದಲು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅನ್ನೋ ಒಂದು ಪೋರ್ಟಲ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗಂತೇಳಿ ಗೊತ್ತಿಲ್ಲ ಅಂತಂದ್ರೆ, ಸೊ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ಲಿ ವಿಡಿಯೋನ ಮಾಡಿದ್ದೇನೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಒಂದು ಪ್ರೊಸೆಸ್ ಅನ್ನ ನೀವು ನೋಡ್ಕೊಂಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಈ ಒಂದು ಪೋರ್ಟಲ್ ಬರಬೇಕಾಗುತ್ತೆ. ಸೊ ಲಾಗಿನ್ ಆದ ನಂತರ ನಿಮಗೆ ಈ ತರ ನಿಮ್ಮ ಒಂದು ಪ್ರೊಫೈಲ್ ಡೀಟೇಲ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ಒಂದ್ಸತಿ ಲಾಗಿನ್ ಆದ ನಂತರ 30 ನಿಮಿಷಗಳ ಕಾಲಾವಕಾಶ ನಿಮಗೆ ಇಲ್ಲಿ ಇರುತ್ತೆ. ಸೊ ನೀವು ಇವಾಗ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅಥವಾ ಡೆತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಎಡಭಾಗದಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ ತರ ಒಂದು ಎಲ್ಲ ಸರ್ವಿಸ್ಗಳ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನಾವು ಇವಾಗ ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡೋದಕ್ಕಾಗಿ ಬರ್ತ್ ಅಂತ ಹೇಳಿ ಸರ್ಚ್ ಮಾಡಿ ಇಲ್ಲಿ. ಸೊ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಲಿಕ್ಕೆ ಇರುವಂತ 2 ಲಿಂಕ್ಗಳು ಓಪನ್ ಆಗಿದೆ. ಆದ್ರೆ ನಾವಿಲ್ಲಿ ಬರ್ತ್ ಅಂತೇಳಿ ಸರ್ಚ್ ಮಾಡಿದ್ರೆ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಅದು ಓಪನ್ ಆಗಿದೆ, ಒಂದು ಅಪ್ಲಿಕೇಶನ್ ಅದು ಓಪನ್ ಆಗಿದೆ. ಸೊ ಇಲ್ಲಿ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋದು ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಅನ್ನ ನಾನು ದೂರ ಮಾಡ್ತೀನಿ. ಸೊ ಇಲ್ಲಿ ನಾವು ಇವಾಗ ರಿಜಿಸ್ಟ್ರೇಷನ್ ಆಗಿರುವಂತ ಒಂದು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡೋದಕ್ಕಾಗಿ ಈ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್. ಸೊ ನಾವು ಒಂದು ವೇಳೆ ಕೆಳಗಡೆ ಇರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಏನಾಗತ್ತಪ್ಪ ಅಂತಂದ್ರೆ, ನಾವು ಜನನ ಪ್ರಮಾಣ ಪತ್ರಕ್ಕೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ನಾವು ಇಲ್ಲಿ ಬರ್ತ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ತಾ ಇಲ್ಲ, ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಬರ್ತ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಾನು ನಿಮಗೆ ಹೇಳಿದ್ನಲ್ವಾ, ಡಿಜಿಟಲೈಸ್ ಸೈನ್ಡ್ ಆಗಿರುವಂತ ಒಂದು ಸರ್ಟಿಫಿಕೇಟ್ ಅನ್ನ ಮಾತ್ರ ನೀವು ಆನ್ಲೈನ್ ನಿಂದ ಡೌನ್ಲೋಡ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ರೆಡ್ ಅಕ್ಷರನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಸೈನ್ ಆಗಿರುವಂತದ್ದು ಮಾತ್ರ ನೀವಿಲ್ಲಿ ಡೌನ್ಲೋಡ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದಕ್ಕಾಗಿ ಸರ್ಚ್ ಡೇಟಾ ಅಂತ ಇದೆ ನೋಡಿ, ನಿಮ್ಮ ಹತ್ರ ಆಲ್ರೆಡಿ ಇರುವಂತ ನಂಬರ್ ನಿಮ್ಗೆ ಗೊತ್ತಿದ್ರೆ ನೀವಿಲ್ಲಿ ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿದ್ರೆ ಇಲ್ಲಿ ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಬಾಕ್ಸ್ ನಲ್ಲಿ ಆ ನಂಬರ್ ಅನ್ನ ಎಂಟರ್ ಮಾಡಿ, ರಿಜಿಸ್ಟ್ರೇಷನ್ ನಂಬರ್ ಅನ್ನ. ಸೊ ನೋಡಿ, ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಆ ಒಂದು ಮಗುವಿನ ಅಥವಾ ಆ ಒಂದು ವ್ಯಕ್ತಿಯ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಇಲ್ಲಿ ಅವರ ಹೆಸರು ಇದೆ, ಡೇಟ್ ಆಫ್ ಬರ್ತ್ ಇದೆ, ಮೇಲು ಫಿಮೇಲ್ ಅನ್ನೋದು ಜೆಂಡರ್ ಇದೆ, ನಂತರ ತಂದೆ ಹೆಸರು, ತಾಯಿ ಹೆಸರು. ಇಲ್ಲಿ ಸೆಲೆಕ್ಟ್ ದ ಕರೆಕ್ಟ್ ರೆಕಾರ್ಡ್ ಫಾರ್ ಪ್ರಿಂಟ್ ಅಂತ ಇದೆ ನೋಡಿ. ಸೊ ಇಲ್ಲಿ ಇದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಇದನ್ನ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ನಂಬರ್ ಆಫ್ ಕಾಪೀಸ್ ಅಂತ ಇದೆ ನೋಡಿ, ಇಲ್ಲಿ 1 ಅಂತಾನೆ ಇರಲಿ. ಸೊ ನೀವು ಇಲ್ಲಿ 1 ಅಂತ ಎದಕ್ಕೆ ಇರಬೇಕು ಅಂತ ಅನ್ನೋದಾಯ್ತಂದ್ರೆ, ನೀವು ಇಲ್ಲಿ ಎಷ್ಟು ನಂಬರ್ನ ಚೇಂಜ್ ಮಾಡ್ತಿರೋ ಅಷ್ಟು ಕಾಪಿಯ ಅಮೌಂಟ್ ಅನ್ನ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇದನ್ನ ಟ್ರಿಕ್ ಯೂಸ್ ಮಾಡ್ಬೇಕು ಅಷ್ಟೇ. ಇಲ್ಲಿ ಒಂದು ಕಾಪಿಯನ್ನ ನಾವು ಡೌನ್ಲೋಡ್ ಪಡ್ಕೊಂಡ್ರೆ ನೀವು ಎಷ್ಟು ಕಾಪಿ ಬೇಕಾದ್ರೂ ಪ್ರಿಂಟ್ ಮಾಡ್ಕೊಳ್ಳಿ, ಜೆರಾಕ್ಸ್ ಮಾಡ್ಕೊಳ್ಳಿ, ಅದನ್ನ ಅವಶ್ಯಕತೆಗೆ ಬಿದ್ದ ಹಾಗೆ ಮಾಡ್ಬೋದು. ಆದ್ರೆ ಇಲ್ಲಿ ನೀವು ನಂಬರ್ ಆಫ್ ಕೌಂಟ್ ಚೇಂಜ್ ಮಾಡಿದ್ರೆ ಅಲ್ಲಿ ಒಂದು ಅಪ್ಲಿಕೇಶನ್ಗೆ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ 50 ರೂಪಾಯಿನ ನೀವು ಕೊಡ್ಬೇಕಾಗತ್ತೆ. ಸೊ ನೀವು 5 ಅಂತೇಳಿ ಇಲ್ಲಿ 5 ನಂಬರ್ ಏನಾದರೂ ಹಾಕಿದ್ರೆ ಎಷ್ಟು 250 ರೂಪಾಯಿನ ನೀವು ಪೇ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ನಂಬರ್ 1 ಅಂತಾನೆ ಇರಲಿ. ಸೊ ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಷನ್ ಇಲ್ಲಿ ಎಂಟರ್ ಮಾಡಿ. ಸೊ ಇದರ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಿಮ್ಮ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಜನರೇಟ್ ಆಗಿದೆ. ಸೊ ಇದನ್ನ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೇಮೆಂಟ್ ಮೋಡ್ ಯಾವುದಂತ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನೀವು ಆನ್ಲೈನ್ ಮುಖಾಂತರ 50 ರೂಪಾಯಿಯನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ಪೇಮೆಂಟ್
ಒಂದು ಅಪ್ಲಿಕೇಶನ್ ನಾನು ನಿಮಗೆ ಹೇಳಿದ್ನಲ್ವಾ ಅಲ್ಲಿ ನಂಬರ್ ಒಂದೇ ಇರಬೇಕು ಅಂತ ಹೇಳಿ. ಸೊ ಅಲ್ಲಿ ಒಂದು ಇರೋ ಬದಲಿ 5 ನೀವು ಮಾಡಿದ್ರೆ ಇಲ್ಲಿ 250 ರೂಪಾಯಿನ ನೀವು ಪೇಮೆಂಟ್ ಮಾಡಬೇಕಾಗಿತ್ತು. ಸೊ ಅದಕ್ಕಾಗಿ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಪ್ಲಿಕೇಶನ್ ಪೇಮೆಂಟ್ ಆದ ನಂತರ 1 ಗಂಟೆಯಲ್ಲಿ ಅಥವಾ 2 ಗಂಟೆ ಒಳಗಡೆ ಈ ಒಂದು ನಿಮ್ಮ ಅಪ್ಲಿಕೇಶನ್ PDF ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಇವಾಗ ರಿಜಿಸ್ಟ್ರೇಷನ್ ನಂಬರ್ ಇಂದ ಡೌನ್ಲೋಡ್ ಮಾಡುವಂತ ಪ್ರೊಸೀಜರ್ ಅನ್ನ ಹೇಳಿದೆ. ಇದು 2ನೇ ಮೆಥಡ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಯಾವ ತರ ಡೌನ್ಲೋಡ್ ಮತ್ತೆ ಇನ್ನೊಂದು ಮೆಥಡ್ ಇದೆ ಅಂತ ಹೇಳಿ. ಸೊ ಇಲ್ಲಿ ಬ್ಯಾಕ್ ಹೋಗೋಣ. ಸೊ ಇಲ್ಲಿ ಮತ್ತೆ ನಾವು ಬರ್ತ್ ಅಂತ ಹೇಳಿ ಸರ್ಚ್ ಮಾಡೋಣ. ಸರ್ಚ್ ಮಾಡಿಬಿಟ್ಟು ಈ ಒಂದು ವೇ ಏನಿದೆ ಅಲ್ವಾ, ರಿಜಿಸ್ಟ್ರೇಷನ್ ನಂಬರ್ ನಮ್ಮ ಹತ್ರ ಇಲ್ಲ ಅಂತೇಳಿ ಅನ್ಕೊಳ್ಳೋಣ. ಸೊ ಇಲ್ಲ ಅಂತಂದಾಗ ಇವಾಗ ನೋಡಿ, ನಾನು ಹಿಂದಿನ ಮೆಥಡ್ ಏನಿದೆ ಅಲ್ವಾ, ರಿಜಿಸ್ಟ್ರೇಷನ್ ಇತ್ತು, ಡೌನ್ಲೋಡ್ ಮಾಡ್ಲಿಕ್ಕೆ ಈಸಿ ಆಯ್ತು. ಸೊ ಇವಾಗ ಸ್ವಲ್ಪ ಟಫ್ ಇರುತ್ತೆ. ಯಾಕೆಂತಂದ್ರೆ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರೋದಿಲ್ಲ. ನಂತರ ಇಲ್ಲಿ ಸರ್ಚ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದೆ ಇರುವಂತ ಟೈಮ್ನಲ್ಲಿ ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಮಕ್ಕಳ ಅಥವಾ ಈ ಒಂದು ವ್ಯಕ್ತಿಯ ಡೀಟೇಲ್ಸ್ ನಿಮಗೆ ಸರಿಯಾಗಿ ಗೊತ್ತಿರಬೇಕಾಗತ್ತೆ. ಸೊ ಅವಾಗ ನೀವು ಆ ಒಂದು ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಟ್ ಆಗಿ ತಿಂಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ವರ್ಷವನ್ನ ಆಯ್ಕೆ ಮಾಡ್ಕೊಳ್ಳಿ, ಅದರ ನಂತರ ಡೇಟ್ ಅನ್ನ ಕೂಡ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಈ ತರ ಇದರ ನಂತರ ಇಲ್ಲಿ ಈ ಬಾಕ್ಸ್ ನಲ್ಲಿ ಆ ಒಂದು ವ್ಯಕ್ತಿಯ ಹೆಸರನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಇವಾಗ ಹೆಸರನ್ನ ಹಾಕಿದ್ದೇನೆ. ಅವರ ಒಂದು ತಂದೆ ಹೆಸರನ್ನ ಕೂಡ ಇಲ್ಲಿ ಸರಿಯಾಗಿ ಹಾಕ್ಬೇಕಾಗತ್ತೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೂಡ ಬರೋದಿಲ್ಲ. ನೋಡಿ, ಡೇಟ್ ಆಫ್ ಬರ್ತ್ ಆಯ್ತು, ವ್ಯಕ್ತಿ ಹೆಸರಾಯ್ತು, ಅಪ್ಪರ ಹೆಸರಾಯ್ತು. ಇದನ್ನ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಕರೆಕ್ಟ್ ಆಗಿ ನೀವು ಎಂಟರ್ ಮಾಡಿದ್ರೆ ಮಾತ್ರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಸಿಗುತ್ತೆ. ಸೊ ನೀವು ಹೆಸರಿಂದ ಸರ್ಚ್ ಮಾಡಿಬಿಟ್ಟು ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಸಿಗುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಂದ ಎಲ್ಲ ಕೂಡ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈ ಒಂದು ಆಪ್ಷನ್ ಅನ್ನ ಇಲ್ಲಿ ಟಿಕ್ ಮಾಡ್ಕೊಳ್ಳಿ, ಎಸ್ ಅಂತ ಹೇಳಿ. ಎಸ್. ಇದರ ನಂತರ ನೀವು ಕಾಮನ್ ಆಗಿ ಯಾವ ತರ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಆ ಒಂದು ಪ್ರೊಸೀಜರ್ ಅನ್ನ ನಾನು ನಿಮ್ಗೆ ಮೊದಲೇ ತಿಳಿಸ್ಕೊಟ್ಟಿದ್ದೇನೆ. ಮೊದಲೇ ಮೆಥಡ್ ಈಸಿ ಆಗಿರುತ್ತೆ, ಸೆಕೆಂಡ್ ಮೆಥಡ್ ಕೂಡ ಈಸಿ ಆಗಿರುತ್ತೆ, ಎಲ್ಲ ಇನ್ಫಾರ್ಮೇಶನ್ಗಳು ಕರೆಕ್ಟ್ ಆಗಿ ಗೊತ್ತಿದ್ರೆ. ಸೊ ಇಲ್ಲಿ ಮಗಳ ಅಥವಾ ಮಗನ ಹೆಸರನ್ನ ಹಾಕಿದ ನಂತರ ಇಲ್ಲಿ ತಂದೆ ಹೆಸರು ಅಥವಾ ತಾಯಿ ಹೆಸರು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಲಿಕ್ಕೆ ಬಹಳ ಈಸಿ ಆಗಿರುತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.